ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ನಿಮಗೆಲ್ಲ ತಿಳಿದಿರೋ ಹಂಗೆ ನಾವು 12 ಜ್ಯೋತಿರ್ಲಿಂಗ ಪ್ರವಾಸ ಮಾಡ್ಲಿಕ್ಕತ್ತೇವಲ್ರಿ. ಅದ್ರೊಳಗೆ ನಾವು ಇವತ್ತು ಹೋಗ್ತಾ ಇರೋದು 8ನೇ ಜ್ಯೋತಿರ್ಲಿಂಗ ಆದ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಹೊಂಟೇವಿ. ಬರ್ರಿ ನಮ್ಮ ಜೊತೆ ನೀವು ದೇವ್ರ ದರ್ಶನನ ಮಾಡ್ರಿ. ತ್ರ್ಯಂಬಕೇಶ್ವರ ದೇವರ ದರ್ಶನ ಮತ್ತು ಈ ಯಾತ್ರೆಯ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೇವ್ರಿ. ನೀವೇನಾದರೂ ತ್ರ್ಯಂಬಕೇಶ್ವರ ಬರೋ ಪ್ಲ್ಯಾನ್ ಮಾಡ್ತಿದ್ರ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದೊಳಗೆ ಸಂಪೂರ್ಣ ಮಾಹಿತಿನ ನಾವು ನಿಮಗೆ ಕೊಡ್ತೇವ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ತ್ರ್ಯಂಬಕೇಶ್ವರಕ್ಕೆ ಯಾವ ಮಾರ್ಗದಿಂದ ಬರಬೇಕು, ಯಾವ ಹೋಟೆಲು ಧರ್ಮಶಾಲಾ ಒಳಗೆ ಇರಬೇಕು, ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲದರದ ಬಗ್ಗೆ ನಾವು ಪೂರ್ತಿ ವಿವರಣೆಯನ್ನು ಕೊಡ್ತೇವ್ರಿ. ತ್ರ್ಯಂಬಕೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಇರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇವ್ರಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನ ಹೇಳ್ತೇವ್ರಿ. ತ್ರ್ಯಂಬಕೇಶ್ವರ ಯಾತ್ರಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಕೊಡ್ತೇವ್ರಿ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಬರ್ರಿ ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ಈ ಯಾತ್ರಾನ ಶುರು ಮಾಡೋಣ. ಫ್ರೆಂಡ್ಸ್, ಕಮೆಂಟ್ಸ್ನಾಗ ಹರ್ ಹರ್ ಮಹಾದೇವ್ ಅಂತೇಳಿ ಬರೆಯೋದನ್ನ ಮರಿಬೇಡ್ರಿ. ತ್ರ್ಯಂಬಕೇಶ್ವರ ದೇವಸ್ಥಾನ ಎಲ್ಲದ ಅಂದ್ರಿ ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆ ಒಳಗ ತ್ರ್ಯಂಬಕ ಪಟ್ಟಣದೊಳಗ ಐತ್ರಿ. ಇದು ನಾಶಿಕದಿಂದ 30 ಕಿಲೋಮೀಟರ್ ದೂರದೊಳಗ ಐತ್ರಿ. ಈ ದೇವಸ್ಥಾನದ ಸುತ್ತಮುತ್ತಲು ಬ್ರಹ್ಮಗಿರಿ ಬೆಟ್ಟ ಐತ್ರಿ. ಇದ ಬೆಟ್ಟದೊಳಗ ಗೋದಾವರಿ ನದಿಯ ಉಗಮ ಸ್ಥಾನ ಐತ್ರಿ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ರೀ 12 ಜ್ಯೋತಿರ್ಲಿಂಗ ಒಳಗ 8ನೇ ಜ್ಯೋತಿರ್ಲಿಂಗ ಆಗೈತ್ರಿ. ತ್ರ್ಯಂಬಕೇಶ್ವರದ ವೈಶಿಷ್ಟ್ಯವೇನಂದ್ರಿ ಈ ಜ್ಯೋತಿರ್ಲಿಂಗ 3 ಮುಖಗಳನ್ನು ಹೊಂದೈತ್ರಿ. ಈ ಮುಖಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಪ್ರತೀಕವಾಗೈತ್ರಿ. ಹಂಗಾಗಿ ಈ ದೇವಸ್ಥಾನದ ಹೆಸರು ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತ ಐತ್ರಿ. ಭಾರತದ ಉಳಿದ 11 ಜ್ಯೋತಿರ್ಲಿಂಗಗಳೆಲ್ಲ ಶಿವನ ಪ್ರಧಾನವಾಗೈತ್ರಿ. ಆದ್ರೆ ಈ ತ್ರ್ಯಂಬಕೇಶ್ವರ ಮಾತ್ರ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಪ್ರತೀಕವಾಗೈತ್ರಿ. ಇವಾಗ ಈ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಹೆಂಗ್ ಬರ್ಬೇಕು ಅನ್ನೋದನ್ನ ಹೇಳ್ತೇನ್ರಿ. ಮೊದಲನೆಯದಾಗಿ ರೈಲ್ವೆ ಮಾರ್ಗದಿಂದ ಹೆಂಗ್ ಬರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ್ರಿ. ಹತ್ರದಲ್ಲಿ ಇರೋ ರೈಲ್ವೆ ಸ್ಟೇಷನ್ ಯಾವ್ದಂದ್ರಿ ನಾಶಿಕ್ ರೈಲ್ವೆ ಸ್ಟೇಷನ್. ಇದಕ್ಕೂ ಎಲ್ಲ ಪ್ರಮುಖ ರಾಜ್ಯಗಳಿಂದ ಟ್ರೈನ್ ಅವೈಲೇಬಲ್ ಅದಾವ್ರಿ. ರೈಲ್ವೆ ಸ್ಟೇಷನ್ದಿಂದ ಹೊರಗೆ ಬಂದ ತಕ್ಷಣ ಸಾಕ್ರಿ ಬಹಳಷ್ಟು ಬಸ್ಸುಗಳು ಇರ್ತಾವ, ಆಮೇಲೆ ಟ್ಯಾಕ್ಸಿಗಳು ಅವೈಲೇಬಲ್ ಇದಾವ್ರಿ. ನಾಸಿಕ್ ರೈಲ್ವೆ ಸ್ಟೇಷನ್ದಿಂದ ತ್ರ್ಯಂಬಕೇಶ್ವರ 38 ಕಿಲೋಮೀಟರ್ ದೂರದೊಳಗೆ ಐತ್ರಿ. ಬಸ್ನಿಂದ ಬರಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ದಿಂದ ಬಹಳಷ್ಟು ಬಸ್ಸುಗಳು ಅದಾವ್ರಿ. ಇದ್ರ ಮುಖಾಂತರನು ನಾವು ಬರ್ಬೋದ್ರಿ. ನೀವೇನಾದ್ರೂ ನಿಮ್ಮ ಓನ್ ಕಾರ್ದಿಂದ ಬರ್ಬೇಕಂದ್ರಿ ಒಳ್ಳೆ ಹೈವೇ ಅದ, ಆರಾಮಾಗಿ ಬರ್ಬೋದ್ರಿ. ನೀವೇನಾದ್ರೂ ವಿಮಾನದಿಂದ ಬರ್ಬೇಕಾಗಿತ್ತಂದ್ರಿ ನಾಸಿಕ್ ಒಳಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ. ಅಲ್ಲಿಂದ ತ್ರ್ಯಂಬಕೇಶ್ವರ ಕೇವಲ 50 ಕಿಲೋಮೀಟರ್ ದೂರದೊಳಗ ಐತ್ರಿ. ಅಲ್ಲಿಂದ ನೀವು ಟ್ಯಾಕ್ಸಿಯಿಂದ ತ್ರ್ಯಂಬಕೇಶ್ವರಕ್ಕೆ ಬರ್ಬೋದ್ರಿ. ನೀವು ಈ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಯಾವುದಾದ್ರೂ ಮಾರ್ಗದಿಂದ ಬರ್ಬೋದ್ರಿ. ನಾವು ಬೈ ರೋಡ್ ಬಂದೇವ್ರಿ. ನೋಡ್ರಿ, ಇವಾಗ ನಾವು ಮಹಾದೇವನ ಊರಾದ ತ್ರ್ಯಂಬಕೇಶ್ವರಿಗೆ ಬಂದೇವ್ರಿ. ನೋಡ್ರಿ, ಇವಾಗ ಇಲ್ಲಿ ಹೋಟೆಲ್ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಹೇಳ್ತೇನೆ. ದೇವಸ್ಥಾನದ ಸುತ್ತಮುತ್ತಲು ಬಹಳಷ್ಟು ಹೋಟೆಲ್ಗಳು ಅದಾವ್ರಿ. ಒಳ್ಳೆ ಒಳ್ಳೆ ಹೋಟೆಲ್ಗಳು ಅದಾವ. ಅದ್ರ ಜೊತೆಗೆ ಧರ್ಮಶಾಲಾಗಳೂ ಅದಾವ್ರಿ. ಧರ್ಮಶಾಲಾ ಸ್ಟಾರ್ಟ್ ಆಗೋದು 300 ರೂಪಾಯಿದಿಂದ ಸ್ಟಾರ್ಟ್ ಆಗ್ತೈತ್ರಿ. ಹೋಟೆಲ್ಸ್ ರೀ 800 ರೂಪಾಯಿದಿಂದ ಸ್ಟಾರ್ಟ್ ಆಗಿ 1200, 1300 ಒಳಗೆ ನಿಮಗೆ AC ರೂಮೂ ಸಿಗ್ತಾವ್ರಿ. ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನ 1.5 ಕಿಲೋಮೀಟರ್ ಮುಂಚೆನ ಶ್ರೀ ಗಜಾನನ ಮಹಾರಾಜ ಸಂಸ್ಥಾನದ್ರಿ ಧರ್ಮಶಾಲಾ ಐತಿ. ಅಲ್ಲಿನ ನಿಮಗೆ 300 ರೂಪಾಯಿದಿಂದ ರೂಮ್ಸ್ಗಳು ಅವೈಲೇಬಲ್ ಅದಾವ್ರಿ. ಒಳ್ಳೆ ರೂಮ್ಸ್ಗಳು ಸಿಗ್ತಾವ್ರಿ. ದೇವಸ್ಥಾನದ ಅಕ್ಕಪಕ್ಕದೊಳಗೆ ಬಹಳಷ್ಟು ನಿಮಗೆ ಅಂಗಡಿಗಳು ಸಿಗ್ತಾವ್ರಿ. ಅಲ್ಲಿ ನೀವು ಪ್ರಸಾದ ಮತ್ತು ಹೂವು ಹಣ್ಣುಗಳನ್ನು ತಗೋಬೋದ್ರಿ. ಸ್ಲಿಪ್ಪರ್ಸ್ ಮತ್ತು ನಿಮ್ಮ ಕಡೆ ಇರೋ ಬ್ಯಾಗ್ಗಳನ್ನು ನೀವು ಅಲ್ಲಿ ಇಡ್ಬೋದ್ರಿ. ಅಲ್ಲಿ ಸ್ವಲ್ಪ ದೂರದೊಳಗೆ ಶೂ ಸ್ಟ್ಯಾಂಡನು ಅದಾವ್ರಿ. ಅಲ್ಲಿನೂ ನೀವು ಇಡ್ಬೋದ್ರಿ. ನೋಡ್ರಿ, ನಾವೆಲ್ಲ ಮಾರ್ಕೆಟ್ ದಾಟಿ ದೇವಸ್ಥಾನದ ಹತ್ರ ಬಂದೇವಿ. ಈ ದೇವಸ್ಥಾನಕ್ಕೆ ದರ್ಶನ ಮಾಡಲಿಕ್ಕೆ 2 ವಿಧ ಅದ ರೀ. ಒಂದು ಜನರಲ್ ದರ್ಶನ, ಇನ್ನೊಂದು VIP ದರ್ಶನ. ಜನರಲ್ ದರ್ಶನ ಅಂದ್ರಿ ಫ್ರೀ ದರ್ಶನ.
ಅಲ್ಲಿ ಭಾಳ ರಶ್ ಇರ್ತದೆ ರೀ. ಒಂದು ವೇಳೆ ಅಲ್ಲಿ ಭಾಳ ರಶ್ ಇತ್ತಂದ್ರೆ ನೀವು VIP ದರ್ಶನನೂ ಮಾಡ್ಬೋದು ರೀ. VIP ದರ್ಶನಕ್ಕೆ 200 ರೂಪಾಯಿ ಟಿಕೆಟ್ ಐತ್ರಿ. ಅದಕ್ಕೆ ನೀವು ಆನ್ಲೈನ್ ಟಿಕೆಟು ಮಾಡ್ಬೋದು ರೀ, ಇಲ್ಲ ಅಲ್ಲಿ ಟಿಕೆಟ್ ಕೌಂಟರು ಐತ್ರಿ. ಆಫ್ಲೈನು ನೀವು ಟಿಕೆಟ್ ತೊಗೋಬೋದು. ಆದ್ರೆ ಆಧಾರ್ ಕಾರ್ಡನ್ನು ತೋರಿಸಿ ಟಿಕೆಟನ್ನು ಕೊಡ್ತಾರ್ರಿ. ಅಲ್ಲಿ ಬೇಗ ದರ್ಶನ ಆಗ್ತೈತ್ರಿ. ಈಗ ನೀವು ನೋಡ್ಲಿಕ್ಕತ್ತೀರಲ್ಲ, ಇದು ಉತ್ತರ ಪ್ರವೇಶ ರೀ. ಇಲ್ಲಿ VIP ದರ್ಶನನ ಮಾಡಲಿಕ್ಕೆ ಒಳಗೆ ಬಿಡ್ತಾರ್ರಿ. ಒಂದು ವೇಳೆ ನೀವು ನಾರ್ಮಲ್ ದರ್ಶನ ಮಾಡೋರಿದ್ರೆ ಈಗೇನು ರೋಡ್ ಕಾಣಿಸ್ಲಿಕ್ಕತ್ತದಲ್ರಿ, ಹಂಗೆ ಹೋದ್ರೆ ನಿಮಗೆ ನಾರ್ಮಲ್ ದರ್ಶನ ಮಾಡ್ಲಿಕ್ಕೆ ಸಿಗ್ತದೆ ರೀ. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಈ ಹಾಲ್ನಿಂದನ ನಾವು ಜನರಲ್ ದರ್ಶನ ಮಾಡಲಿಕ್ಕೆ ಹೋಗ್ಬೋದ್ರಿ. ನಾವು ತ್ರ್ಯಂಬಕೇಶ್ವರ ಹೋದಾಗ ಜನರಲ್ ದರ್ಶನದೊಳಗೆ ಭಾಳ ಅಂದ್ರೆ ಭಾಳ ರಶ್ ಇರ್ತ್ರಿ. ಹೀಗಾಗಿ ನಾವು ಕೌಂಟ್ರಿಗೆ ಹೋಗಿ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟನ್ನು ತಗೊಂಡು VIP ದರ್ಶನ ಮಾಡಿದ್ದೀವಿ ರೀ. VIP ದರ್ಶನಕ್ಕೆ ನಮಗೆ 1 ರಿಂದ 1.5 ತಾಸು ಹಿಡಿತ್ರಿ. ಇಲ್ಲಿ ಮೊಬೈಲ್ ಫೋನನ್ನು ತಗೊಂಡು ಹೋಗ್ಬೋದ್ರಿ. ಆದ್ರೆ ಗರ್ಭಗುಡಿ ಒಳಗೆ ಮಾತ್ರ ಯಾವ ವಿಡಿಯೋಗಳನ್ನು ಮಾಡಬಾರ್ದು ರೀ. ಈ ರೇಲಿಂಗ್ ಮುಖಾಂತರ ನಾವು ದೇವರ ದರ್ಶನಕ್ಕೆ ಹೋಗ್ಬೇಕ್ರಿ. ಅಲ್ಲಲ್ಲೇ ಕುಡಿಲಿಕ್ಕೆ ನೀರು ಇಟ್ಟಾರ, ಆಮೇಲೆ ಶೌಚಾಲಯಗಳನ್ನು ಅದಾವ್ರಿ. ಅದಲ್ದ ಅಲ್ಲಲ್ಲೇ ರೇಲಿಂಗ್ ಒಳಗೆ ಬೆಂಚಸ್ ಮಾಡ್ಯಾರ, ಆರಾಮಾಗಿ ಕುಂತು ಹೋಗ್ಬೋದ್ರಿ. ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ದೇವ್ರ ದರ್ಶನ ಮಾಡೋಣ ಬರ್ರಿ. ನೀವು ಈ ವಿಡಿಯೋ ಮುಖಾಂತರ ದೇವ್ರ ದರ್ಶನ ಮಾಡ್ರಿ, ಆಮೇಲೆ ಆಶೀರ್ವಾದನೂ ಪಡೀರಿ. ಬನ್ನಿ ಗರ್ಭಗುಡಿ ದರ್ಶನ ಮಾಡೋಣ. ನೀವು ಈ ವಿಡಿಯೋ ಮುಖಾಂತರ ದೇವ್ರ ದರ್ಶನ ಮಾಡ್ರಿ. ಎಲ್ಲರಿಗೂ ದೇವ್ರು ಒಳ್ಳೆಯದು ಮಾಡ್ಲಿ. ಹರ್ ಹರ್ ಮಹಾದೇವ್. ಈ ಜ್ಯೋತಿರ್ಲಿಂಗ ಭಾಳ ಒಳಗೈತ್ರಿ, ಹಿಂಗಾಗಿ ನಮಗೆ ಅದಕ್ಕೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಅಲ್ಲಿ ಒಂದು ಕನ್ನಡಿ ಇಟ್ಟಾರ್ರಿ ಎದುರುಗಡೆನ. ಆ ಕನ್ನಡಿ ಮುಖಾಂತರ ನೀವು ದೇವ್ರ ದರ್ಶನನ ಮಾಡ್ಬೋದ್ರಿ. ಅಲ್ಲಲ್ಲಿ ಸ್ಕ್ರೀನ್ಗಳು ಅದಾವ್ರಿ, ಅಲ್ಲಿ ನೀವು ಜ್ಯೋತಿರ್ಲಿಂಗದ ದೇವ್ರ ದರ್ಶನನ ಮಾಡ್ಬೋದ್ರಿ. ಗರ್ಭಗುಡಿ ಒಳಗ 1 ಇಂಚಿನ 3 ಶಿವಲಿಂಗಗಳದಾವ್ರಿ. ಅದನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತನ ಹೇಳ್ತಾರ್ರಿ. ದೇವಸ್ಥಾನದ ಒಳಗ ಬಹಳಷ್ಟು ಪೂಜೆಗೆ ಪುನಸ್ಕಾರ ಮತ್ತು ಹವನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರ್ರಿ. ನೀವೇನಾದ್ರೂ ಪೂಜೆ ಮಾಡ್ಸೋರಿದ್ರ ಅಲ್ಲಿ ಬಹಳಷ್ಟು ಜನ ಭಟ್ರು ಇರ್ತಾರ್ರಿ. ಅವ್ರ ನೀವು ಪೂಜೆಗಳನ್ನು ಮಾಡಿಸ್ಬೋದ್ರಿ. ಈ ದೇವಸ್ಥಾನದೊಳಗ ಧಾರ್ಮಿಕ ವಿಧಿಗಳನ್ನ ಮಾಡ್ತಾರ್ರಿ. ಅವು ಯಾವಂದ್ರೆ ನಾರಾಯಣ ಬಲಿ, ತ್ರಿಪಿಂಡ ವಿಧಿ ಮತ್ತು ಕಾಳಸರ್ಪ ಶಾಂತಿ, ಇವೆಲ್ಲ ಪೂಜೆಗಳನ್ನ ಮಾಡಿಸ್ತಾರ್ರಿ. ದೇವ್ರ ದರ್ಶನ ಮಾಡಿ ಹೊರಗೆ ಬಂದಿವ್ರಿ. ಈಗೇನ್ ನೀವು ನೋಡ್ಲಿಕ್ಕತ್ತೀರಿ ಭವ್ಯವಾದ ದೇವಾಲಯ 1755 ಒಳಗ ಪೇಶ್ವೆ ಬಾಲಾಜಿ ಬಾಜಿರಾವ್ ಅವರು ಕಟ್ಸಿದ್ರು. ಅವ್ರಿಗೆ ನಾನಾ ಸಾಹೇಬ್ ಅಂತಾನು ಕರಿತಿದ್ರಿ. ಈ ದೇವಸ್ಥಾನ ಕಪ್ಪು ಕಲ್ಲಿನಿಂದ ಮಾಡ್ಯಾರ್ರಿ. ಅದಲ್ದ ಇದು ಸಿಂಧು ಆರ್ಯ ಸಭ್ಯತೆಯಿಂದನ ಈ ದೇವಸ್ಥಾನವನ್ನ ಮಾಡ್ಯಾರ್ರಿ. ಈ ದೇವಸ್ಥಾನದ ಕಳಸ ನೋಡಿದ ತಕ್ಷಣ ರೀ ಮನಸ್ಸಿಗೆ ಖುಷಿ ಆಗ್ತದ ರೀ. ದೇವಾಲಯದ ಆವರಣದೊಳಗರಿ ಸುಂದರವಾದ ಅಮೃತ ಕೊಂಡ ಐತಿ. ಆಮೇಲೆ ನಾಸಿಕದಾಗ 12 ವರ್ಷಕ್ಕೊಮ್ಮೆ ಕುಂಭಮೇಳನು ಮಾಡ್ತಾರ್ರಿ. ದೇವಸ್ಥಾನದ ಹಿಂದ್ಗಡೆನ ಇನ್ನೊಂದು ಶಿವಲಿಂಗ ಅದರಿ. ಅದು ಸೇಮ್ ದೇವಸ್ಥಾನದೊಳಗೆ ಇದ್ದಂಗ ಶಿವಲಿಂಗ ಐತ್ರಿ. ಇಲ್ಲೇನು ಅದನ್ನು ಬೇಕಾದ್ರೆ ಸ್ಪರ್ಶ ಮಾಡಿ ಪೂಜೆ ಮಾಡ್ಬೋದ್ರಿ. ಪೌರಾಣಿಕ ಕಥೆಗಳ ಪ್ರಕಾರ ರೀ ಈ ಕ್ಷೇತ್ರ ಗೌತಮ ಋಷಿಯವರ ಕ್ಷೇತ್ರ ಆಗಿರ್ತದ್ರಿ. ಅವರು ಗೋ ಹತ್ಯೆ ಮಾಡಿರ್ತಾರ. ಹಿಂಗಾಗಿ ಗೋ ಹತ್ಯೆ ದೋಷ ಪರಿಹಾರ ಮಾಡ್ಲಿಕ್ಕೆ ಶಿವನ ಘೋರ ತಪಸ್ಸೆಯನ್ನ ಮಾಡ್ತಾರ್ರಿ. ಗೌತಮ ಋಷಿಯು ಶಿವನ ಘೋರ ತಪಸ್ಸೆ ಮಾಡಿದಕ್ರಿ ಶಿವ ಪ್ರಸನ್ನನಾಗ್ತಾನ್ರಿ. ಪ್ರಸನ್ನನಾಗಿ ಗೌತಮ ಋಷಿಯ ಪಾಪ ವಿಮೋಚನೆ ಮಾಡ್ತಾನ್ರಿ. ಆಮೇಲೆ ಅಲ್ಲೇ ನೆಲೆಸ್ತಾನ. ಅದಲ್ದ ಗೋದಾವರಿ ನದಿಯ ಪ್ರಕಟ ಆಗ್ತದ್ರಿ. ಇಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನನೂ ಐತ್ರಿ. ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿಂದ ಸ್ವಲ್ಪ ದೂರದೊಳಗ ಕುಶಾವರ್ತ್ ಅಂತೇಳಿ ಒಂದು ಜಲಕುಂಡ ಅದ ರೀ. ಅದ ಗೋದಾವರಿ ನದಿಯ ಉಗಮ ಸ್ಥಾನ ಐತ್ರಿ. ಇದನ್ನು ನೀವು ನೋಡ್ಕೊಂಡ್ ಬರ್ಬೋದ್ರಿ. ಅದಲ್ದ ಅಲ್ಲಿ ಸ್ನಾನ ಎಲ್ಲರೂ ಮಾಡ್ಬೋದ್ರಿ. ಬಹಳಷ್ಟು ಜನ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಬಂದು ಸ್ನಾನ ಅದು ಮಾಡಿ ದೇವಸ್ಥಾನಕ್ಕೆ ಬರ್ತಾರ್ರಿ. ದೇವಸ್ಥಾನದ ಸುತ್ತಮುತ್ತಲು ಬಹಳಷ್ಟು ಹೋಟೆಲ್ಗಳದಾವ್ರಿ. ನಿಮಗೂ ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಥರದ ಊಟ ಅಲ್ಲಿ ಸಿಗ್ತದ. ಆಮೇಲೆ ಟಿಫಿನು ಸಿಗ್ತದ. ಆರಾಮಾಗಿ ನೀವು ಊಟ ಮಾಡ್ಬೋದ್ರಿ. ಇಲ್ಲಿ ಊಟ ಉಪಚಾರಕ್ಕೆ ಯಾವುದೂ ತೊಂದರೆ ಆಗೋದಿಲ್ರಿ. ನಿಮಗೆಲ್ಲ ರೀಸನೇಬಲ್ ರೇಟ್ನಲ್ಲಿ ಸಿಗ್ತದ ರೀ. ಈ ದೇವಸ್ಥಾನದ ಸುತ್ತಮುತ್ತಲು ಬಹಳಷ್ಟು ದೇವಸ್ಥಾನಗಳದಾವ್ರಿ. ಅವು ಯಾವ ಅಂದ್ರೆ ರೇಣುಕಾ ಮಂದಿರ, ಮಾನಾಂಬ ಮಂದಿರ, ನೀಲಾಂಬ ಮಂದಿರ, ಪರಶುರಾಮ ದೇವಸ್ಥಾನ ಇವೆಲ್ಲ ಅದಾವ್ರಿ. ಅದಲ್ದ ಇಲ್ಲಿಂದ 7 ಕಿಲೋಮೀಟರ್ ದೂರ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಗಿರಿ ಬೆಟ್ಟನೂ ಐತ್ರಿ. ಇಲ್ಲಿಯವರು ಹೇಳೋ ಪ್ರಕಾರ ಇದು ಆಂಜನೇಯ ಸ್ವಾಮಿ ಜನನ ಸ್ಥಳ ಅಂತ ಇಲ್ಲಿಯವರು ಹೇಳ್ತಾರ್ರಿ.
ಅಲ್ಲಿಂದ ಬಹಳ ಸಮೀಪ ನಾಸಿಕ್ ಅದರಿ. ನಾಸಿಕ್ ಒಳಗ ರಾಮ್ ಘಾಟ್ ಅದರಿ. ಪಂಚವಟಿ ಒಳಗ ಬಹಳಷ್ಟು ದೇವಸ್ಥಾನಗಳು ಅದಾವ್ರಿ. ಅಲ್ಲಿ ನೀವು ದರ್ಶನನೂ ಮಾಡ್ಬೋದ್ರಿ. ಇಲ್ಲಿ ಶ್ರಾವಣ ಮಾಸದೊಳಗ ಜಾತ್ರೆ ಮಾಡ್ತಾರ್ರಿ. ಅದಲ್ದ ಶ್ರಾವಣ ಮಾಸದಾಗ ಇಲ್ಲಿ ಹೈಯೆಸ್ಟ್ ಜನ ಬರ್ತಾರಂತ್ರಿ. ತ್ರಿಯಂಬಕೇಶ್ವರಕ್ಕೆ ಏನಾದ್ರು ನೀವು ಬಂದ್ರ ನಾಸಿಕನ್ನ ನೋಡೋದು ಮರಿಬೇಡ್ರಿ. ನಾಸಿಕ್ನಾಗೂ ಬಹಳಷ್ಟು ಒಳ್ಳೆ ದೇವಸ್ಥಾನಗಳದಾವ, ಅದನ್ನು ನೋಡ್ಕೊಂಡು ಹೋಗ್ಬೋದ್ರಿ. ಆರ್ ಐ ಎಕ್ಸ್ಪ್ಲೋರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ನಮ್ಮ ಮುಂದೆ ಬರುವಂತ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದರಿ. ಈ ನಮ್ಮ ವಿಡಿಯೋ ವಿವರಣೆ ನಿಮಗ ಉಪಯುಕ್ತವಾಗಿತ್ತಂದ್ರಿ ನಮ್ಮ ವಿಡಿಯೋಗ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗ ಹರ್ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮಹಾದೇವ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಥ್ಯಾಂಕ್ ಯು.